ಒಂದ್ ಕಡೆ ಮಾಡೆಲ್, ಇನ್ನೊಂದ್ ಕಡೆ ನಟನೆ, ಅದ್ರ ಜೊತೆಗೆ ಬಿಸ್ನೆಸ್. ಸೊ ಮೂರನ್ನು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಯಾವತ್ತು ಸ್ಟ್ರೆಸ್ ಅನ್ನೋದು ಜಾಸ್ತಿ ಆದಾಗ ನಮ್ಗೆ ಒಂದ್ ಟೈಮ್ ಇರಲ್ಲ. ಅಂತ ಟೈಮಲ್ಲಿ ನಾವು ಖಿನ್ನತೆಗೆ ಒಳಗಾಗ್ತೀವಿ. ಆ ಟೈಮ್‌ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಸ್ಟ್ರೆಸ್ ಇಂದ ಖಿನ್ನತೆಗೆ ಒಳಗಾದವ್ರು ಕಮ್ಮಿ. ಹ್ಮ್. ಏನು ಕೆಲ್ಸ ಇಲ್ದೆ ಖಿನ್ನತೆಗೆ ಒಳಗಾದವ್ರೆ ಜಾಸ್ತಿ. ಹ್ಮ್. ನೀವ್ ಯೋಚನೆ ಮಾಡಿ. ಯಾಕಂದ್ರೆ ವೇದದ ಮಾತು ಸುಳ್ಳಾದರೂ ಗಾದೆಯ ಮಾತು ಸುಳ್ಳಾಗೋದಿಲ್ಲ. ಹ್ಮ್. ಹಂಗೆ ಎಂಪ್ಟಿ ಮೈಂಡ್ ಇಸ್ ಆಲ್ವೇಸ್ ಅ ಡೆವಿಲ್ಸ್ ವರ್ಕ್‌ಶಾಪ್. ಸೊ ಅದಕ್ಕೆ ನಾನು ಹೇಳೋದು ಎಲ್ಲರೂ ಏನೋ ಒಂದ್ ಕೆಲ್ಸ ಮಾಡ್ತಾ ಇರಿ. ಯಾವಾಗ್ಲೂ ಆಕ್ಯುಪೈ ಆಗಿರಿ. ಹ್ಮ್. ಸೊ ಅವಾಗ ಏನಾಗುತ್ತೆ ಗೊತ್ತಾ? ಈ ತರ ಚಿಕ್ಕ ಪುಟ್ಟದ ಬಗ್ಗೆ ಯೋಚನೆ ಮಾಡೋದು ಅದು ಯಾವ್ದೂ ಬರಲ್ಲ. ಹ್ಮ್. ಸೊ ನಿಮ್ ಬ್ರೈನಿಗೆ ಜಾಸ್ತಿ ಕೆಲಸ ಕೊಟ್ಟಷ್ಟು ಯು ವಿಲ್ ಬಿ ಮೋರ್ ಆಕ್ಟಿವ್ ಅನ್ಸುತ್ತೆ. ನಿಮ್ ನೀವ್ ಅದನ್ನ ನೋಡಿ ಬೇಕಂದ್ರೆ ನೀವು ಯಾರು ತುಂಬಾ ಏನೂ ಮಾಡ್ದೆ ಸುಮ್ನೆ ಇರ್ತಾರೋ ಅವ್ರಿಗೆ ಜಾಸ್ತಿ ಡಿಪ್ರೆಷನ್ ಎಲ್ಲ ಬರೋದು ಅವ್ರಿಗೆ. ಕಾಯಿಲೆಗಳು ಬರುತ್ತೆ. ಏನಕ್ಕಂದ್ರೆ ಅವ್ರು ಏನು ಮಾಡಲ್ಲ. ಹ್ಮ್. ಬರೀ ಯೋಚನೆ, ನೆಗೆಟಿವಿಟಿನ ಹಾಕೊಂಡೇ ಕೂತಿರ್ತಾರೆ. ಹ್ಮ್. ಅದು ಬದಲು ದೇ ಶುಡ್ ಎಕ್ಸ್‌ಪ್ಲೋರ್. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಎಕ್ಸ್‌ಪ್ಲೋರ್ ಮಾಡ್ಬೇಕು. ಅದೇನದು ಜೀವನ ಜೀವ್ಸಕ್ಕಿಂತ ಹ್ಮ್. ಶುಡ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಜೀವನ ಸಾಗಿಸ್ಕೊಂಡು ಹೋಗೋದ್ಕಿಂತ ಹ್ಮ್. ಜೀವಿಸ್ಬೇಕು. ಪ್ರತಿ ಕ್ಷಣನೂ ಜೀವಿಸ್ಬೇಕು. ಹೌದು ಇದೊಂದ್ ಮಾಡ್ದೆ ಅದೊಂದ್ ಮಾಡ್ದೆ ಅಂತ. ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ.